ಕೇಡಿ ಹಾ, ಏನ್ ಸರ್? ಕಾಳಿದಾಸ. ಎಕ್ಸ್ಟೆನ್ಷನ್ ಆಫ್ ಕಿಡಿ ಇಸ್ ಕಾಳಿದಾಸ. ರಮೇಶ್ ಅರವಿಂದ್ ಸರ್ ಹೇಳ್ತಾ ಇದ್ರು ನಿನ್ನೆ, ಕೇಡಿ ಅಂತ ಅಂದ್ರೆ ಹಿಂದೆ ಎಲ್ಲ ನೋನ್ ಡಕಾಯತ್ ಅಂತ ಹೇಳ್ತಾ ಇದ್ರು ಅಂತ ಹೇಳ್ಬಿಟ್ಟು. ಇತ್ತೀಚೆಗೆಲ್ಲ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಒಂದೊಳ್ಳೆ ಕೆಲಸ ಮಾಡಿದಾಗ ಕೇಡಿ ಮಗ, ಇವ್ರು ಕಿಲಾಡಿ ಮಗ, ಸಕದ ಕೆಲಸ ಮಾಡ್ತಾರೆ, ಈಗ ಒಳ್ಳೆಯವ್ರಿಗೂ ಕೂಡ ಕೇಡಿ ಅಂತ ಹೆಸರು ಕೊಡ್ತಾ ಇದ್ದಾರೆ. ಸೊ ನಿಮ್ಮನ್ನ ಯಾವ ರೀತಿ ಅಂತ ಅನ್ಕೋಬೇಕು ಸಿನಿಮಾದಲ್ಲಿ? ಅಲ್ಲ, ಕೇಡಿ ಅಂದ್ರೆ ಏನ್ ಡಕಾಯ್ತ ಅಲ್ಲ ನಾನು ಇದರಲ್ಲಿ. ಹ್ಮ್ ಅಂದ್ರೆ ಒಂದು ಕ್ಯಾರೆಕ್ಟರ್ ಕಾಳಿದಾಸ ಅಂತ ಕ್ಯಾರೆಕ್ಟರ್, ಕೇಡಿ ಅಂತ ಅದ್ರ ಎಕ್ಸ್ಪ್ಯಾನ್ಷನ್. ಕಾಳಿದಾಸನ ಕೇಡಿನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಕಾಳಿದಾಸ, ಸೊ ಕೇಡಿ ಅಂತ ಹೆಸರಿಟ್ಟಿದ್ದು. ಈ ಪಾತ್ರ ತುಂಬಾ ಅಂದ್ರೆ ಅಂದ್ರೆ ತುಂಬಾ ಹತ್ರ ಆಗೋವಂಥ ಒಂದು ಪಾತ್ರ. ಎಲ್ಲೋ ನಮ್ಮ ಮನೆಯವನು, ಎಲ್ಲೋ ನಮ್ಮ ಅಣ್ಣ ತಮ್ಮ ಅಂತ ಅನ್ಸೋವಂಥ ಒಂದು ಮುಗ್ಧ ಪಾತ್ರ ಕಾಳಿದಾಸದ ಪಾತ್ರ. ಸೊ ಅದೇ ಹೆಸರಿಟ್ಟಿರೋದು ಕೇಡಿ ಅಂತ. ಪಾತ್ರದ ಮುಖಾಂತರ ಅಲ್ಲ ಸರ್, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಪಾತ್ರದಲ್ಲಿ ಅಷ್ಟೇ ನೀವು ಹತ್ರ ಆಗ್ತಾ ಇಲ್ಲ, ರಿಯಲ್ ಆಗೂ ಕೂಡ ಈ ಒಬ್ಬ ಹೀರೋ, ಒಬ್ಬ ಸೆಲೆಬ್ರಿಟಿ ಅವ್ರ ಜೊತೆ ಮಾತಾಡ್ತಾ ಇದೀವಿ ಅನ್ನೋ ಥರ ನಮ್ಗೆಲ್ಲೂ ಕೂಡ ಫೀಲ್ ಆಗ್ತಾನೆ ಇಲ್ಲ. ಅಷ್ಟು ಕಂಫರ್ಟಬಲ್ ಝೋನ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಏನ್ ಮಾಡೋದು, ಕುಡ್ಕೊಂಡು ಓಡಾಡ್ಬೇಕಾ ಹೀರೋ ಮಾತಾಡೋದು? ಇಲ್ಲ ಸರ್, ಅದೊಂದು ಏನೋ ಹೀರೋಯಿಸಮ್. ಸಾಕಷ್ಟು ಜನ ಸೆಲೆಬ್ರಿಟೀಸ್ ನಾನು ಸಂದರ್ಶನ ಮಾಡಿದ್ದೀನಿ, ಮಾತನಾಡ್ಸಿದ್ದೀನಿ. ಬಟ್ ನೀವು ಎಲ್ರಿಗಿಂತ ವಿಭಿನ್ನ ಅಂತ ಅನ್ಸಿದ್ರಿ. ಮಾತಾಡ್ಸೋದ್ರಲ್ಲಾಗಿರ್ಬೋದು, ಯಾವುದೇ ಆಟಿಟ್ಯೂಡ್, ಗತ್ತು ಗಮ್ಮತ್ತು, ಪೊಗರು ಇಲ್ಲದೆ. ಸೂಪರ್.